ನೋಡ್ರಿ ನಮ್ಮ ಅತ್ತೆಯರು ಶೇಂಗಾ ಚಟ್ನಿ ಕೊಡ್ತಾ ಇದ್ದಾರೆ ನೋಡ್ರಿ, ಎಷ್ಟು ಚಂದ ಆಗೈತೆ ನೋಡ್ರಿ. ಅದ್ರಲ್ಲಿ ಕೊಟ್ಟರೆ ಸ್ಮೆಲ್ ನೋಡಿ ಎಷ್ಟು ಘಮ ಘಮ ಅಂತೈತೆ. ಅಮ್ಮ ತೆಗಿತಾರೆ ಚಮಚ ಎಲ್ಲ ಕ್ಲೀನಾಗಿದೆ. ಇವಾಗ ಅಡುಗೆ ಮಾಡಬೇಕು, ಅಡುಗೆ ಮಾಡಿ ಬಾಯ ನೀರು ನಿಮ್ಮ ಜೊತೆ ಬರ್ತೈತೆ. ಸ್ವಲ್ಪ ಮಾತಾಡೋದಕ್ಕೆ ನಿಮ್ಮ ಜೊತೆ ತುಂಬ ಅಂದರೆ ತುಂಬ ಮಾತಾಡ್ಬೇಕನ್ನೋ ಆಸೆ ಆಗೈತೆ. ನನಗೆ ವಾಸು ಅಕ್ಕ ಇನ್ನೊಬ್ಬರ ಅಕ್ಕ ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಡೈಲಿ ನೋಡ್ತೀನಿ ಅವ್ರ ವೀಡಿಯೋಗಳು. ಡೈಲಿ ನನಗೆ ಏನಂತ ಕಮೆಂಟ್ ಹಾಕ್ತಾರೆ, ತುಂಬ ಖುಷಿಯಾಗುತ್ತೆ ಅಂತ ಪ್ರೀತಿ ಕೊಟ್ಟ ಅಕ್ಕಂದ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಬರ್ರಿ ಚಾಯ್ ಇಟ್ಟಿದ್ದೀನಿ, ತರಕಾರಿ ಹೋಗ್ಕೊತಾ ಇದ್ದೀನಿ ನೋಡಿರಿ. ನನಗೆ ಯೂಟ್ಯೂಬ್ ಫ್ಯಾಮ್ಲಿ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಹೇಳ್ಕೊಳಕ್ಕೆ ಆಗಲ್ಲ ರೀ. ಭಾಳ ಖುಷಿ ಆಗ್ತೈತೆ ರೀ. ನನ್ನ ಫ್ಯಾಮ್ಲಿನೂ ಇಷ್ಟು ಸಪೋರ್ಟ್ ಮಾಡಿಲ್ಲ ಗೊತ್ತಾ. ನಿಜವಾಗ್ಲೂ ನಾನು ಚಿರುಣಿಯಾಗಿರ್ತೀನಿ ಯಾವಾಗಲೂ ಅಷ್ಟೇ. ನಾನು ನಿಜವಾಗ್ಲೂ ಯೂಟ್ಯೂಬ್ ಮಾಡ್ಬೇಕನ್ನೋ ಒಂದು ಕಲ್ಪನೆಯೂ ನನಗಿರಲಿಲ್ಲ. ಯಾಕಪ್ಪ ಯೂಟ್ಯೂಬ್ ಮಾಡಿದೆ ಅಂದರೆ ಏನೋ ಗೊತ್ತಿಲ್ಲ ನನಗೆ. ಒಟ್ಟಲ್ಲಿ ಎಲ್ಲರ ಜೊತೆ ಪ್ರೀತಿ ಸಿಗುತ್ತೆ ಅಂತ ಯೂಟ್ಯೂಬ್ ಮಾಡಿದೆ. ಬಟ್ ಅದ್ರ ಬಗ್ಗೆ ಏನಾದರೂ ಏನೂ ಗೊತ್ತಿರಲಿಲ್ಲ ನನಗೆ. ಮತ್ತು ಯೂಟ್ಯೂಬಿಂದ ನನಗೆ ಇಷ್ಟು ಫ್ಯಾಮ್ಲಿ ಸಿಕ್ಕಿದೆ ಅಂದರೆ ಖುಷಿಯಾಗುತ್ತೆ ಗೊತ್ತಾ. ನನ್ನ ಬಗ್ಗೆ ಕೇರ್ ಮಾಡ್ತಾರೆ ಮತ್ತು ಕೇಳ್ತಾರೆ. ನಾನು ಬೆಂಗಳೂರು ಬಿಟ್ಟು ಬರ್ತೀನಿ ಅಂತ ಹೇಳೋಕ್ಕೆ ಎಷ್ಟು 4-5 ಜನ ಹಾಕ್ಕೊಂಡ್ರು ಯಾಕೆ ಹೋಗ್ತಾರೆ ಏನಂತ ಎಲ್ಲ ಕ್ವಶನ್ ಕೇಳಿದ್ದಾರೆ. ಖಂಡಿತವಾಗ್ಲೂ ಅಕ್ಕ ನಿಮಗೆಲ್ಲರಿಗೂ ಹೇಳ್ತೀನಿ ನಾನು, ಒಂದು ಟೈಮ್ ಬರಲಿ. ಬಟ್ ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ ಅಕ್ಕ. ನನ್ನ ಜೀವನದಾಗ ಏನಾದರೂ ನಡೀತಾ ಇದೆಯಪ್ಪ ಅಂದರೆ ಅದು ನಾನು ನಿಮ್ಮ ಹತ್ರ ಹೇಳ್ಕೊತೀನಿ, ಖಂಡಿತವಾಗ್ಲೂ ಹೇಳ್ಕೊತೀನಿ ಅಕ್ಕ. ನನ್ನ ಫ್ಯಾಮಿಲಿ ಮೆಂಬರ್ಸೇ ನೀವಿದ್ದೀರಾ. ನನ್ನ ಫ್ಯಾಮಿಲಿ ಅನ್ನೋಕ್ಕೆ ಯಾರಿದ್ದಾರಕ್ಕ ಅಲ್ವಾ. ಅಣ್ಣ ಅತ್ತಿಗೆ ಇದ್ದಾರೆ, ಅದ್ರ ತಾಯಿ ಪ್ರೀತಿ ಕೊಡೋಕ್ಕೆ ತಾಯಿನೇ ಇಲ್ಲ. ನಾನೇನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಗೊತ್ತಿಲ್ಲ, ನಮಗೆ ತುಂಬ ಖುಷಿ ಕೊಟ್ಟಿದೆ ಯೂಟ್ಯೂಬ್ ಅಂದರೆ. ಬೇಗ ಬೇಗ ಅಡುಗೆ ಮಾಡಿಬಿಡ್ತೀನಿ. ಇವಾಗ ಯಾಕೋ ಏನೋ ಗೊತ್ತಿಲ್ಲ, ನಿನ್ನೆಂದಾಯಿತು ತುಂಬ ಪಿತ್ತಾಗಿದೆಯೇನೋ ವಾಮಿಟ್ ಫೀಲಿಂಗ್ ಆಗ್ತದೆ. ಬೇಗ ಬೇಗ ಕೆಲಸ ಮಾಡ್ತಿರ್ತೀನಿ ಬಾಯಿಗೆ. ಯಾಕಂದರೆ ಯಾರಾದರೂ ಯೂಟ್ಯೂಬ್ ನೋಡ್ತಾಯಿದ್ರೆ ಯಾರಾದರೂ ಪ್ರೆಗ್ನೆಂಟ್ ಇದ್ದಾರೋ ಬಿಸಿ ನೀರು ಕುಡಿತಾರೆಲ್ಲ ಹೇಳಿ, ಹಂಗಂತ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತಲ್ಲ, ನಿಮಗೆ ಕೇಳ್ತಾಯಿದ್ದೀನಿ. ಇದ್ದರೆ ಬಿಸಿ ನೀರು ಕುಡಿತಾರೆಲ್ಲ ಹೇಳಿ. ನನಗೆ ಯಾವುದೂ ಗೊತ್ತಿಲ್ಲ, ನನಗೆ ಎಲ್ಲ ಇನ್ಮೇಲೆ ನಿಮ್ಮಿಂದ ನಾನು ಕೇಳಿ ಹುಷಾರಾಗಿರಬೇಕು ಅನ್ನೋ ಒಂದು ಆಸೆ. ಸೊ ಬಿಸಿ ನೀರು ಕುಡಿತಾರೆಲ್ಲ ಹೇಳಿ ಹೇಳಿ ನೋಡಿ. ಇವಾಗ ಸ್ವಲ್ಪ ಅಡುಗೆ ಎಲ್ಲ ಆಯಿತು. ಇನ್ನೇನು ಚಪಾತಿಯನ್ನು ಮಾಡಬೇಕು. ಯಜಮಾನ್ರು ಪೂಜೆ ಮಾಡ್ತಾಯಿದ್ದಾರೆ ನೋಡಿ, ಪೂಜೆ ಮಾಡ್ತಾಯಿದ್ದಾರೆ ಅವ್ರ ಯಜಮಾನ್ರು. ನೋಡಿ ಅಡುಗೆ ಎಲ್ಲ ಆಯ್ತು ನೋಡಿ. ಮೆಂತ್ಯ ದಾಲ್ ರೈಸ್ ಪಲ್ಯ ಚೆನ್ನಾಗಿತ್ತ. ಇದು ಶೇಂಗಾ ಚಟ್ನಿ ಮಾಡೋಕ್ಕೆ ಇವಾಗ ರೆಡಿಯಾಗಿದೆ. ಇನ್ನೇನು ಚಪಾತಿಯನ್ನು ಮಾಡಿದ್ರೆ ಕೆಲಸ ಆಗುತ್ತೆ. ಇನ್ನು ಇವ್ರು ಊಟ ಮಾಡೋದ್ಮೇಲೆಲ್ಲ ಪಾತ್ರೆ ಬಟ್ಟೆ ಇದೆ ಅಷ್ಟು ಮಾಡಬೇಕು. ಹೊರಗಡೆ ನೋಡೋಣ ಬನ್ನಿ, ಇಷ್ಟು ದೇವಸ್ಥಾನಕ್ಕೆ ಎಷ್ಟು ಜನ ಬರ್ತಾರೆ ನೋಡಿ. ಹೊರಗಡೆ ಹೋಗಿ ತೋರ್ಸೋಣ ಅಂದ್ಕೊಂಡೆ. ಇಲ್ಲಿ ಜನ ಏನಂತಾರೆ, ಅಯ್ಯೋ ಬೆಳಗ್ಗೆ ಬೆಳಗ್ಗೆ ಫೋನ್ ಇಟ್ಕೊಂಡು ಏನೋ ಮಾಡ್ತಾಯಿದ್ದಾರೆ ಅಂತಾರೆ. ಅದಕ್ಕೋಸ್ಕರ ತೋರಿಸಲಿಲ್ಲ, ಸಾರಿ. ಸುತ್ತಾ ಇದೆ ಚಪಾತಿ, ಚಪಾತಿನೂ ಮಾಡಿದ್ದೀನಿ ನೋಡಿ. ಎಲ್ಲ ಅಡುಗೆ ಎಲ್ಲ ಆಯಿತು. ಪಾತ್ರೆನೂ ತೊಳೆದಿದ್ದೀನಿ. ಇನ್ನೇನು ಅಷ್ಟು ಪಾತ್ರೆ ಇದೆ, ಕ್ಲೀನ್ ಮಾಡ್ಕೋಬೇಕು ಮನೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಬಟ್ಟೆ ಒಗೆದು ನೋಡ್ರಿ. ಬಟ್ಟೆ ಒಗೆದೆ. ಬಟ್ಟೆ ಹಿಂಡೋಣ ಅಂದರೆ ಇದು ಏನಂತಾರೆ, ನೀರಿಲ್ಲ. ಡ್ರಮ್ಮಲ್ಲಿ ನೀರಿದೆ, ಸ್ವಲ್ಪ ಇದೆ. ನೀರು ಹಿಂಡಬೇಕು, ಸಾರಿ ಬಟ್ಟೆ ಹಿಂಡ್ಬೇಕಂದ್ರೆ ನೀರಿಲ್ಲ. ಒಗ್ದಾಕಿದ್ದೀನಿ. ಇವಾಗ ಹಿಂಡೋಕ್ಕೆ ನೀರಿಗೋಸ್ಕರ ಕುತ್ಕೊಂಡಿದ್ದೀನಿ. ನಮ್ಮ ಅತ್ತೆಯವ್ರ ಒಳ್ಕಳಲ್ಲಿ ಶೇಂಗಾ ಚಟ್ನಿ ಕೊಡ್ತಾಯಿದ್ದಾರೆ, ತೋರಿಸ್ತೀನಿ ರೀ. ಶೇಂಗಾ ಹಿಂಡಿ ನೋಡಿರಿ. ನಮ್ಮ ಅತ್ತೆಯವರು ಶೇಂಗಾ ಚಟ್ನಿ ಕೊಡ್ತಾಯಿದ್ದಾರೆ ನೋಡಿರಿ, ಎಷ್ಟು ಚೆಂದ ಆಗೈತೆ ನೋಡಿರಿ. ಅದರಲ್ಲಿ ಕೊಟ್ಟರೆ ಸ್ಮೆಲ್ ನೋಡಿ ಎಷ್ಟು ಘಮ ಘಮ ಅಂತೈತೆ. ಅಮ್ಮ ತೆಗಿತಾರೆ ಸರ್ ಚಮಚದಾಗ ನೋಡಿರಿ, ಎಷ್ಟು ಮಸ್ತ್ ಆಯಿತು. ವಾ ಬಾಯ ನೀರು ಬರ್ತೈತೆ ಹಂಗೆ.
ಮಿಕ್ಸಿ ಎಲ್ಲ ಹಾಕೋದು ಹೆಂಗಿರುತ್ತೆ ರೀ, ಒಳಕಲ್ ಕುಟ್ಟದಾಗ ಒಳಕಲಲ್ಲಿ ಶೇಂಗಾ ಚಟ್ನಿ ಕುಡಿದ್ರೆ ಅದ್ರ ಮಜಾನೇ ಬೇರೆ. ನಿಮ್ಗೆ ಯಾರಿಗಾದ್ರೂ ಈ ಏನಂತಾರೆ ಶೇಂಗಾ ಚಟ್ನಿ ಮಾಡೋದು ಏನಾದರೂ ವಿಡಿಯೋ ಬೇಕಾದರೆ ಹೇಳಿ, ಮತ್ತೆ ಹೇಳ್ಕೊಟ್ಟು ತೋರಿಸ್ತೀನಿ ನಿಮಗೆ. ಕರೆಂಟ್ ಬರಲಿಲ್ಲ, ನಾ ಬಟ್ಟೆ ಹಿಂಡಲಿಲ್ಲ ಅನ್ನಂಗಾಯ್ತು. ಸೊ ಬಟ್ಟೆಯನ್ನು ಬಚ್ಚಲ ಮನೆಯಲ್ಲಿ ಹಿಂಡಾಕಿದೆ. ಇವಾಗ ಪಾತ್ರೆ ಅಲ್ಲಿ ಹೋಯ್ದು ಇಟ್ಟಿದ್ದೀನಿ. ಕರೆಂಟ್ ಬಂದಮೇಲೆ ಹಿಂಡಾಕ್ತೀನಿ. ನಮ್ಮನೇಲಿ ಒಂದು ಗೊಂಬೆ, ನಮ್ಮ ಮದುವೆ ಟೈಮಲ್ಲಿ ನನಗೊಂದು ಗೊಂಬೆ ಕೊಟ್ಟಿದ್ದಾರೆ, ಗಿಫ್ಟ್ ಕೊಟ್ಟಿದ್ದಾರೆ ನನಗೆ, ನಾನು ಬೇಕಿದ್ದವರು ನನ್ನ ಫ್ರೆಂಡೆಲ್ಲ. ಗೊಂಬೆ ನೋಡಿರಿ ಚೆನ್ನಾಗಿದೆ. ಈ ಗೊಂಬೆ ನೋಡಿದ್ರೆ ನಂಗೆ ತುಂಬ ಇಷ್ಟ ನೋಡಿ. ಇದು ನನ್ನ ಮದುವೆ ಗಿಫ್ಟ್ ಕೊಟ್ಟಿರೋದು. ನಮ್ಮ ಫ್ರೆಂಡ್ ಒಬ್ಬರು ಕ್ರಿಶ್ಚಿಯನ್ಸ್ ಇದ್ದರು. ಸೊ ನಂಗೆ ಗೊಂಬೆ ಅಂದರೆ ತುಂಬ ಇಷ್ಟ ಅಂತ ಇದು ಚೆನ್ನಾಗಿತ್ತು. ಎಲ್ಲ ಅಲ್ಲಿ ಇಲ್ಲಿ ಬಿದ್ದು ಹೂ ಇತ್ತು ಕೈಯಲ್ಲಿ ನೋಡಿ, ಈ ಥರ ರೌಂಡ್ ತಿರುಗುತ್ತೆ. ಅಲ್ಲೆರಡಿದೆ, ಅದಂತೂ ಹಳೇದಾಯಿತು, ಇದು ಕೂಡ ಹಳೇದಾಯಿತು.